ನಮಸ್ಕಾರ ಸ್ನೇಹಿತರೆ, ಇವತ್ತಿನ ನನ್ನ ಬೆಳಗಿನ ಟಿಫನ್ ಇಡಿಯಪ್ಪ. ನಾನಿವತ್ತು ಬಳಸಿರ್ತಕ್ಕಂತಹ ಪೌಡರ್ ಬಂದು ಡಬಲ್ ಆರ್ಸ್ ಅವ್ರದ್ದು ಆಪಮ್ ಅಥವಾ ಇಡಿಯಪ್ಪಂ ಮಾಡುವಂತಹ ಅಕ್ಕಿ ಹಿಟ್ಟು ಅಂತಾನೆ ಹೇಳ್ಬೋದು. ಇದೊಂದು ಅರ್ಧ ಕೆಜಿ ಆರ್ಡರ್ ಮಾಡಿ ನಾನು ತರಿಸಿದ್ದೆ ಬ್ಲಿಂಕ್. ಟ್ರೈ ಮಾಡಿ ನೋಡೋಣ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು ಒಂದು ಬೌಲ್ಗೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬಿಸಿ ನೀರನ್ನು ಕಾಯಿಸ್ಕೊಂಡು ಹಿಟ್ಟನ್ನು ಅದಕ್ಕೆ ಬರುವ ರೀತಿಯಲ್ಲಿ ನಾನು ಕಲಿಸ್ಕೊಂಡೆ. ತದನಂತರ ಈ ರೀತಿ ನಂತರ ಚಕ್ಲಿ ಒಳ್ಳನ್ನು ಯೂಸ್ ಮಾಡಿಬಿಟ್ಟು ಇಡಿಯಪ್ಪಮ್ಮನ್ನು ಮಾಡ್ತಾಯಿದ್ದೀನಿ. ಸಂಡೇ ಮಾರ್ನಿಂಗು ಮುಂಚೆ ಎಲ್ಲ ಅಕ್ಕಿ ಹಿಟ್ಟಲ್ಲಿ ನಾನು ಮಾಡಿದ್ದೆ, ಇವಾಗ ಇಡಿಯಪ್ಪಂ ಪೌಡ್ರನ್ನೇ ತರಿಸ್ಬಿಟ್ಟು ಮಾಡಿದ್ದೀನಿ. ಒಂದು ಅರ್ಧ ಕೆಜಿ ಆಲ್ರೆಡಿ ಒಂದಿಷ್ಟು ಮಾಡಿದ್ದೀನಿ. ಇದನ್ನು ಹೊತ್ಕೊಂಡಾದ್ಮೇಲೆ ಸ್ಟೀಮ್ ಮಾಡಬೇಕು. ನಾವು 7 ನಿಮಿಷ ಸ್ಟೀಮ್ ಮಾಡಿದ್ರೆ ಬೇಗನೆ ಬೇಯುತ್ತೆ. ಈ ಕಡೆ ಸ್ಟೀಮ್ಗೆ ಇಟ್ಟಿದ್ದೀನಿ, ಆಲ್ರೆಡಿ ನೀರೆಲ್ಲ ಕುದೀತಿದೆ, ನೋಡ್ತಿರ್ಬೋದು. ಇನ್ನು ಶ್ರಾವಣ ಮಾಸಕ್ಕೆ ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಗಲಿ ಅಥವಾ ಕಡುಬು ಇರ್ಬೋದು, ಈ ರೀತಿ ಸ್ಟೀಮ್ಗೆ ಇಟ್ಟಂಥ ಸಂದರ್ಭದಲ್ಲಿ ಕಿಚನಲ್ಲಿ ಆ ಒಂದು ಹಬೆ ಇರುತ್ತಲ್ಲ, ಅದು ಗಾಳಿಗೆ ಸ್ಪ್ರೆಡ್ ಆಗಿ ಹೋಗೋದು ಏನೋ ಒಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ ನೋಡೋದಕ್ಕೆ. ಇತ್ತೀಚೆಗೆ ನಾನು ಬ್ಲ್ಯಾಕ್ ಟೀ ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. 7-8 ನಿಮಿಷ ಆಗಿದೆ, ಇವಾಗ ತೆಗಿತಾ ಇದ್ದೀನಿ. ಸ್ಟೀಮ್ ಆಗಿದೆ, ಇವಾಗ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೋಬೇಕು. ಟೊಮೆಟೊ ಚಟ್ನಿ ಇದೆ. ಈ ರೀತಿ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ತುಂಬಾ ಚೆನ್ನಾಗಿ ಬಂದಿದೆ, ನೀಟಾಗಿ ಬೆಂದಿದೆ ಕೂಡ. ನೀವು ಟ್ರೈ ಮಾಡಿ ನೋಡ್ಬೋದು ಇಷ್ಟ ಆದರೆ. ಹಾಗೆ ಒಂದೆರಡು ಟಪ್ಪರ್ವೇರ್ ಐಟಮ್ಸನ್ನು ಬುಕ್ ಮಾಡಿದ್ದೆ. ಫ್ರೋಝನ್ ಮಾಡೋದಕ್ಕೂ ಸಹ ಈ ರೀತಿ ಬಾಕ್ಸನ್ನು ಯೂಸ್ ಮಾಡ್ಬೋದು, ಟಪ್ಪರ್ವೇರ್ ಬ್ರ್ಯಾಂಡು. ಸೊ ಕಲರ್ ನೋಡ್ಬೋದು, ಪಿಸ್ತಾ ಗ್ರೀನ್, ನೈಸ್ ಕಲರ್. ಪ್ರಾಡಕ್ಟ್ ಲಿಂಕನ್ನು ನಾನು ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡ್ಬೋದು.